ಏನಾಯ್ತು ಇನ್ಸಿಡೆಂಟ್ ಆಕ್ಚುಲಿ? ಇನ್ಸಿಡೆಂಟ್ ಆಗಿ ನೈಟ್ 1:30 2 ಗಂಟೆ ಆಗಿತ್ತು ಅನ್ಕೊಳ್ಳಿ. ನಾವು ಅಲ್ಲಿ ಆಚೆ ಕಡೆ ಇದ್ದೋ ಗೊತ್ತಾಗಿಲ್ಲ. ಬಂದು ನೋಡಿದ್ರೆ ಗಾಡಿಗೂ ಇದಾಗಿತ್ತು. ಆಮೇಲೆ ಬಂದು ನೋಡಿದ್ರೆ ಗೊತ್ತಿಲ್ಲ. ಆಮೇಲೆ ಯಾರು ಹೇಳಿದ್ರು ಈ ಥರ ಇಲ್ಲಿ ಹೋದ್ರು, ಹಿಂಗೆ ಸ್ಟೇಷನ್ ಕರ್ಕೊಂಡ್ರು, ಪೊಲೀಸ್ ಅಂತಿದ್ರು. ಅಲ್ಲೋಗಿ ಮಾತಾಡ್ತಾರೆ, ಬೆಳಿಗ್ಗೆ ಬನ್ನಿ ಅಂದರು. ಬಂದೋಗಿ ಬೈದಿದ್ದಾರೆ, ಏನೋ ಮಾತಾಡಿ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನಾಗಿರೋದು ಸರ್? ಯಾವ ಲಾರಿ ಬಂದು ನೋಡ್ತಿರೋದು? ಇಲ್ಲಿ ಇದೇ ನಿಂತಿದ್ದಾರೆ, ಅದೇ ಲಾರಿ ಸರ್. ಈಗ ಟಿಪ್ಪರ್ ಹೆಂಗಾಗಿರೋದು ಅಂತ ಸರ್ ನಮ್ಗೆ ಗೊತ್ತಿಲ್ಲ. ಅವರು ನಾನು ಕೇಳಿದ್ರೆ ಡ್ರೈವರ್ ಕೇಳಿದ್ರೆ ಅವ್ರು ನೋಡ್ರಿ ಹಿಂಗ್ ಬರ್ತು ಅಂತಾರೆ. ಅದೇ ಬಂದ್ಬಿಡ್ತು. ಅದು ಇದ್ರದ್ದು ಗೇರ್ ಹಾಕ್ತಾರೆ, ಏನೋ ಗೊತ್ತಿಲ್ಲ. ನಾವು ಆನ್ ಮಾಡಿರಲ್ಲ, ನಾವು ಕೆಳಗೆ ಕೇಳಿದ್ರೆ ಅದೇ ಬಂದ್ಬಿಡ್ತು ಅಂತಾರೆ. ಒಂದ್ಸಲ ನೋಡಿದ್ರೆ ಡೆಲ್ಲಿ ಕಡೆ ನೋಡಿದ್ರೆ ಅಲ್ಲಿಂದ ಬರ್ತು ಅಂತ ಡ್ರೈವರ್ ಹೇಳ್ತಾರೆ. ಒಂದ್ಸಲ ಯಾವ್ದು ಅಂತಾನೆ ಗೊತ್ತಾಗ್ತದೆ ನಮ್ಗೆ. ಮುದ್ರೆಗಳಿಗೆ ನಮ್ಗೆ ಇದು ಲಾಸ್ ಆಗಿರೋದ್ರಿಂದ ಈಗ ಅವರು ಏನೋ ಎಷ್ಟು ಕೊಡ್ತೀರೋ ಗೊತ್ತಿಲ್ಲ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ಎಷ್ಟಾಗತ್ತೆ ಇದು ಗಣೇಶ ಮೂರ್ತಿ? 75 75,000 ಆಗಿದೆ. ಹೌದಾ? ಫುಲ್ ಆಗಿವತ್ತು ಖಾಲಿ ಆಗುತ್ತೆ. ಗಣೇಶ ಹೋಗ್ಬೇಕಾಯ್ತು ಇವತ್ತು. ಇದು ಬುಕಿಂಗ್ ಆಗಿದೆ. ಬುಕಿಂಗ್ ಆಗಿದೆ. ಎಲ್ಲಿಗೆ? ಇಲ್ಲಿ ಈ ಕಡೆ ವಾಷಿಂಗ್ಟನ್. ಈಗ ಅವರು ಸಾಯಂಕಾಲ ಬರೋ ಮೂವ್ಮೆಂಟ್ ನೈಟ್ 1:30 ಗಂಟೆಲಿ ಈ ತರ ಆಗಿದೆ. ಈಗ ಎಷ್ಟು ಮೂರ್ತಿ ಇತ್ತು ಸರ್ ಈಗ? ಸರ್ ಇಲ್ಲಿ ಆಲ್ಮೋಸ್ಟ್ ಹಬ್ಬದ ಎಲ್ಲ ಖಾಲಿ ಆಗಿದೆ. ಒಂದು 10-3 ಗಂಟೆ ಇದ್ದ ಎಲ್ಲ ಖಾಲಿ ಮಾಡ್ದೋ. ಇದೊಂದು ಮಾತ್ರ ಬುಕಿಂಗ್ ಆಗಿತ್ತು. ಮತ್ತೆ ಅದೊಂದು ಇದೆ, ಅದೊಂದು ಬುಕಿಂಗ್ ಆಗಿದೆ. ಅದೇ ಲಾಸ್ಟ್. ಇನ್ನು ಗಣೇಶ ಇಲ್ಲ. ಈಗ ಅದೊಂದು ಹೇಳಿದೀವಿ, ಏನೋ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. 10 ಕಾಲ್ ಮಾಡಿದ್ದು. ಒಂದು ಮೂರ್ತಿ ಡ್ಯಾಮೇಜ್ ಆಗಿದೆ. ಇದೊಂದೇ ಆಗಿರೋದು. ಮತ್ತೆ ನಮ್ಮ ಪಾನಿಪುರಿ ಗಾಡಿ ಇತ್ತು, ಲೈಟ್ ಕಂಬ ಪಾನಿಪುರಿ ಗಾಡಿ ಹೋಗಿದೆ ಅಲ್ಲಿದೆ ನೋಡಿ. ಅದಕ್ಕೇನೋ ಇಲ್ಲ, ಅದು ಫುಲ್ ಪಲ್ಟಿ ಆಗ್ಬಿಟ್ಟಿತ್ತು. ಅದರಿಂದ ಸರ್ ಹೋಗಿದ್ದಾರೆ, ಮಾತಾಡಿದ್ರೆ ಏನೋ ಮಾಡಿಕೊಡಿ ಸರ್, ನೀವೇ ಇದು ಮಾಡಿ ಅಂತ ಹೇಳಿದೀವಿ.